ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಮಳವಳ್ಳಿ ಅಂತ ಗ್ರಾಮ. ರೈತರ ಹೆಸರು ನಾಗರಾಜಪ್ಪ ಅನ್ನೋ ರೈತರು. ಈ ಗೋ ಸಂಜೀವಿನಿ ಟ್ರೇಡರ್ಸಿಗೆ ಬಂದು ಈ ಉತ್ಪನ್ನನ, ಗೋ ಸಂಜೀವಿನಿ ಅನ್ನೋ ಉತ್ಪನ್ನನ ತಗೊಂಡ್ ಬಂದಿದ್ದಾರೆ. ಸರ್, ಇದನ್ನ ಯಾವ ಕಾರಣಕ್ಕೋಸ್ಕರ ನೀವು ತಗೊಂಡಿದ್ದೀರಾ? ಫುಡ್ ಸರಿಯಾಗಿ ತಿನ್ನಲ್ಲ ಅಂತ ಹೇಳಿ. ಹಾ ಸರ್. ಆಮೇಲೆ ಸ್ವಲ್ಪ ಕಾಯಿಲೆ ಬಂದಿರೋದ್ರಿಂದ ಹಾ ಸರ್, ಅದು ಕಚ್ಚಿ ತಿಂತಿದ್ದಿಲ್ಲ ಮೇವನ್ನ. ಹಾ ಸರ್. ಹಾ, ಅದಕ್ಕೋಸ್ಕರ ನಾವು ಈಗ ಸಂಜೀವಿನಿ ಔಷಧಿ ಹಾಕ್ತಾ ಇದ್ದೀವಿ. ಓಕೆ ಸರ್. ಹಾ, ಈಗ ನೀವು ನೋಡ್ತಾ ಇರಬಹುದು, ಈ ತರ ಹಿಂಗೆ ಗಾಯನ ಆಗಿದಾವೆ. ಮತ್ತೆ ಇದು ವೀಕ್ ಇದೆ, ಮೇವು ಸರಿಯಾಗಿ ತಿಂತಾ ಇಲ್ಲ, ಮತ್ತೆ ಫುಡ್ ತಿಂತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ನಮ್ಮ ಗೋ ಸಂಜೀವಿನಿ ಅನ್ನೋ ಉತ್ಪನ್ನ ತಗೊಂಡಿದ್ದಾರೆ. ಈ ಔಷಧಿನ ಸುಮಾರು 3 ವರ್ಷಗಳ ಹಿಂದೆ ಈ ಔಷಧಿನ ಮೊದ್ಲು ಇವ್ರು ಬಳಸಿದ್ರು. ಅದ್ ರಿಸಲ್ಟ್ ಚೆನ್ನಾಗ್ ಬಂದಿರೋದಕ್ಕೆ ಅಲ್ಲಿಂದ ನೆನ್ಪಿಟ್ಕೊಂಡು ಈ ತರ ಈ ಕರು ಹಾಳಾಗಿದೆ, ವೀಕ್ ಇದೆ ಅಂತ ಒಂದು ಉದ್ದೇಶಕ್ಕೆ ನೆನ್ಪಿಟ್ಕೊಂಡು ಮತ್ತೆ ಈ ಔಷಧಿ ಬೇಕು ಅಂತ ತರ್ಸ್ಕೊಂಡಿದ್ದಾರೆ. ಅದಕ್ಕೆ ಗೋ ಸಂಜೀವಿನಿ ಟ್ರೇಡರ್ಸ್ ಅಲ್ಲಿ ಇವರು ಕ್ಷೀರಾಮೃತ ಅನ್ನೋ ಮಿಕ್ಸರ್ ಕೂಡ ತಗೊಂಡಿದ್ರು. ಅದು ಯಾವ ತರ ರಿಸಲ್ಟ್ ಬಂದಿದೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ. CBM ಕ್ಷೀರಾಮೃತ ಅನ್ನೋ ಉತ್ಪನ್ನ ಇವ್ರಿಗೆ ಕೊಟ್ಟು ನಾವು ಈಗ 8 ದಿನ ಆಗಿದೆ. ಸರ್, 8 ದಿನದಲ್ಲಿ ನಿಮಗೆ ಈ ಆಕಳಲ್ಲಿ ಯಾವೆಲ್ಲ ಬದಲಾವಣೆಗಳು ಕಂಡಿದೆ? ಅಂದ್ರೆ ಹಾಲು ಜಾಸ್ತಿ ಆಗಿದೆ. ಹಾ ಸರ್. ಕಲರ್ ಬಂದಿದೆ. ನಾನು ಹೇಳ್ಬೇಕಾದ್ರೆ ಕಲರ್ ಬಂದಿದೆ. ಅಡ್ಡಿಲ್ಲ ಸರ್. ಇದು ಮಿನ್ಸಿಂಗ್ ಬಂದೈತಿ. ಹಾ, ಹಾಲು ಚೆನ್ನಾಗೈತಿ. ಅಡ್ಡಿಲ್ಲ ಅದ್ರ ಸರ್. ಬಗ್ಗೆ ಏನು ತೊಂದ್ರೆ ಇಲ್ಲ. ಮತ್ತೆ ಈ ಫುಡ್ ಹಾಕೋದ್ರಿಂದ ಮೇವು ಹಿಂಗೆ ಮೊದ್ಲು ಯಾವ ತರ ತಿಂತಾ ಇತ್ತು? ಮೊದಲಿಗಿಂತ ಪರವಾಗಿಲ್ಲ ಈಗ. ಹಾ ಸರ್. ಇದು ಮೇವ್ ಯಾವ ರೀತಿ ತಿಂತಾ ಇದೆ ಅಂತ ನಾವು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ, ಇದು ಬರೀ ಕಾಳುಗಳು ಅಷ್ಟೇ ಅಲ್ಲ, ಇದರಲ್ಲಿ ಆಯುರ್ವೇದಿಕ್ ಪ್ರಾಪರ್ಟಿಗಳನ್ನು ಬಳಸಿರೋದ್ರಿಂದ ಇದು ಉತ್ತಮವಾಗಿ ಜೀರ್ಣಕ್ರಿಯೆನೂ ಕೂಡ ಬಹಳ ಚೆನ್ನಾಗ್ ಆಗ್ಬಿಟ್ಟು ಮೇವು ಸಮೇತ ಬಹಳ ಚೆನ್ನಾಗಿ ತಿನ್ನುತ್ತೆ. ಇದು ಗಿಡಮೂಲಿಕೆಗಳು ಮತ್ತೆ ಆಯುರ್ವೇದಿಕ್ ಪ್ರಾಪರ್ಟಿ ಇವುಗಳನ್ನೆಲ್ಲ ಬಳಸಿರೋದ್ರಿಂದ ಇದಕ್ಕೆ ಜೀರ್ಣಶಕ್ತಿ ಚೆನ್ನಾಗಾಗಿ ಮೇವು ಚೆನ್ನಾಗಿ ತಿಂತೈತಿ. ಮೇವು ಚೆನ್ನಾಗಿ ತಿಂದಾಗ ಹಾಲು ಜಾಸ್ತಿ ಆಗುತ್ತೆ, ಮತ್ತೆ ಆಕಳ ತಯಾರಿ ಬಂದಿದೆ ಅಂತಾನೆ ಹೇಳ್ತಾ ಇದ್ದಾರೆ. 8 ದಿನದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಈ ನಮ್ಮ ಕ್ಷೀರಾಮೃತ ಸೂರ್ಯ ಅನ್ನೋ ಉತ್ಪನ್ನದಿಂದ ಈ ರೈತರಿಗೆ ಇಷ್ಟೆಲ್ಲ ಬದಲಾವಣೆಗಳು ಕಂಡಿದೆ. ಸರ್, ಈ ಉತ್ಪನ್ನದ ಬಗ್ಗೆ ಬೇರೆ ರೈತರಿಗೆ ಹೇಳೋದಕ್ಕೆ ಏನ್ ಇಷ್ಟಪಡ್ತೀರಾ? ಎಲ್ಲರೂ ಯೂಸ್ ಮಾಡಕ್ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು ಅಷ್ಟೇ. ಹಾ ಸರ್. ಅವ್ರವ್ರ ಅಭಿಪ್ರಾಯ ನನ್ನ ಹಿಡಿಸಿದೆ ಅಂತ ನಾವು ಹೇಳ್ಬೋದು ಅಷ್ಟೇ. ಹಾ ಸರ್. ಬೇರೆಯವರು ಮಾಡ್ಲಲ್ಲ, ಅವ್ರಿಗೂ ಗೊತ್ತಾಗುತ್ತೆ. ಹೌದು ಸರ್. 15 ದಿವಸ ಉಪಯೋಗ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನ್ ಆಗಿದೆ, ಏನ್ ಬಿಟ್ಟಿದೆ ಅಂತ ಹೇಳಿ. ಹಾ ಸರ್. ಪರವಾಗಿಲ್ಲ, ಅವರೆಲ್ಲ ಯೂಸ್ ಮಾಡಬಹುದು. ಓಕೆ ಸರ್. ಇಷ್ಟೆಲ್ಲ ಮಾಹಿತಿ ಹೇಳಿದ್ದಕ್ಕಾಗಿ CBM ಕ್ಷೀರಾಮೃತ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ ಸರ್. ಸಂಜೀವಿನಿ ಟ್ರೇಡರ್ಸ್ ವತಿಯಿಂದ ಮತ್ತೆ ಯಾವೆಲ್ಲ ರೈತರಿಗೆ ಹೇಗೆಲ್ಲ ಪ್ರಯೋಜನ ಆಗಿದೆ, ಇದರ ಸಂಪೂರ್ಣ ವಿವರ ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕ್ಯಾಮ್ರಾಮನ್ ಚರಣ್ ಜೊತೆ ಸುನಿಲ್ ಕೋಡಿಹಳ್ಳಿ, ಪ್ರಸ್ತುತ ಶೋ ಎಲಿವಾಳ.